ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾಗಿ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಅಯ್ಯೋ ಏನ್ ಗುಡ್ ನ್ಯೂಸ್ ಮೇಡಮ್, ಗುಡ್ ನ್ಯೂಸ್ ಅಂತ ಹೇಳ್ತಾನೆ ಇರ್ತೀರಾ. ಬರೀ ಇತ್ತೀಚೆಗಂತೂ ಬ್ಯಾಡ್ ನ್ಯೂಸೇ ಆಗೋಯ್ತು. ಅದರಲ್ಲೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲಂತೂ ಒಂದಲ್ಲ ಒಂದು ಗೃಹಲಕ್ಷ್ಮಿಗಳಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಗೃಹಲಕ್ಷ್ಮಿಯರು ಹಂಗೆ ಹಿಂಗೆ ಮತ್ತೊಂದು BPL ಕಾರ್ಡ್ ಕ್ಯಾನ್ಸಲ್ ಆಗಿರೋ ವಿಚಾರ, ಈ ರೀತಿ ಬರೀ ಗೊಂದಲನೇ ಆಗೋಯ್ತು. ಎಷ್ಟೋ ಜನಕ್ಕೆ 60 ವರ್ಷ ಆದಂಥವರಿಗೆ ಓಲ್ಡ್ ಪೆನ್ಷನ್ ಬರ್ತಾ ಇತ್ತು, ಅದು ಕೂಡ ಬರ್ತಾ ಇಲ್ಲ, ಅದು ಕೂಡ ಸ್ಟಾಪ್ ಆಗ್ಬಿಟ್ಟಿದೆ ಅಂತ ಹೇಳಿ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಬಟ್ ಇದ್ದಂತಹ ಗೊಂದಲಗಳೆಲ್ಲವೂ ಕೂಡ ಬಗೆಹರಿತಾ ಇದೆ. ಹಾಗಾಗಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಡುವಂತಹ ವಿಚಾರವನ್ನ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ 31 ಮತ್ತು 32ನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳು, ನಾಳೆನೂ ರಿಲೀಸ್ ಆಗಬಹುದು, ನಾಡಿದ್ದು ಆಗಬಹುದು, ಅಂದ್ರೆ ಇನ್ನೊಂದು 2-3 ದಿನದಲ್ಲಿ ಅಟ್ ಎ ಟೈಮ್ ಒಟ್ಟೊಟ್ಟಿಗೆ ಅಂದ್ರೆ ಎರಡೂ ಕಂತಿನ ಹಣ 31, 32 ಅಂದ್ರೆ ಮೇ ಏಪ್ರಿಲ್ 31ನೇ ಕಂತು, ಮೇ 32ನೇ ಕಂತಿನ ಹಣ ಒಂದು 2 ದಿನ ಗ್ಯಾಪ್ ಬಿಟ್ಟು 100% ಬಿಡುಗಡೆ ಆಗತ್ತೆ, ರಿಲೀಸ್ ಆಗತ್ತೆ. ಇದು ಖಂಡಿತವಾಗ್ಲೂ ಕೂಡ ಗುಡ್ ನ್ಯೂಸ್. ನೋಡಿ, ನಿಮಗೆ ಗೊತ್ತು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷೆಯ ಗ್ಯಾರಂಟಿಗಳು, ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯೂ ಕೂಡ ಒಂದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಜಾರಿಯಾದಂತಹ ಈ ಯೋಜನೆ ಬೇರೆ ಬೇರೆ ರಾಜ್ಯದವರು ಗೃಹಲಕ್ಷ್ಮಿಯನ್ನ ಫಾಲೋ ಮಾಡಿದ್ರು, ಬೇರೆ ಬೇರೆ ರೀತಿಯ ಹೆಸರನ್ನ ಇಟ್ಕೊಂಡು. ಕೇಂದ್ರ ಸರ್ಕಾರ ಕೂಡ ಮೆಚ್ಚುಗೆ ಗಳಿಸಿರುವಂತಹ ಯೋಜನೆ ಗೃಹಲಕ್ಷ್ಮಿ. ಬರುವಂತಹ 2,000 ರೂಪಾಯಿಲಿ ಹೆಣ್ಣು ಮಗಳು ಇಡೀ ಸಂಸಾರವನ್ನ ನಿಭಾಯಿಸ್ತಾ ಇದ್ದಾಳೆ. ಆ 2,000 ರೂಪಾಯಿಲಿ ಇಡೀ ಮನೆಯನ್ನ ನಿಭಾಯಿಸ್ತಾ ಇದ್ದಾಳೆ, ತನ್ನ ಮಕ್ಕಳ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತಾ ಇದ್ದಾಳೆ, ತಾನು ಸ್ವಾವಲಂಬಿ ಆಗ್ತಾ ಇದ್ದಾಳೆ. ಆ 2,000 ರೂಪಾಯಿ ಕೂಡಿಟ್ಟು ಒಂದು ಹೊಲಿಗೆ ಯಂತ್ರನೋ ಅಥವಾ ಮನೆಗೊಂದು ಫ್ರಿಜ್ಜೋ ಅಥವಾ ಒಂದು ವಾಷಿಂಗ್ ಮಿಷಿನೋ ಅಥವಾ ಆಕೆಯ ಅಗತ್ಯತೆಗಳಿಗೆ ಬೇಕಾದಂಥದ್ದೋ ಅದನ್ನ ತಗೊಳ್ತಾ ಇದ್ದಾಳೆ. ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಮೆಚ್ಚುಗೆ ಗಳಿಸಿರುವಂತಹ ಯೋಜನೆ. ಬೇರೆ ರಾಜ್ಯದವರು ಕೂಡ ಗೃಹಲಕ್ಷ್ಮಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಈಗ ನಾನು ಏನು ಗುಡ್ ನ್ಯೂಸ್ ಕೊಡೋಕೆ ಬಂದೆ ನಿಮಗಾಗ್ಲೇ ಗೊತ್ತಾಯ್ತು. ಒಂದಷ್ಟು ಗೊಂದಲಗಳಿತ್ತು ವೀಕ್ಷಕರೇ. ಅದರಲ್ಲೂ ರಾಜ್ಯದ ಹೆಣ್ಣು ಮಕ್ಕಳು ಬಹಳ ಟೆನ್ಷನ್ ಅಲ್ಲಿದ್ರು. ಅಯ್ಯೋ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗೋಗ್ಬಿಡ್ತಾ ಇದೆ, ಬರ್ತಾ ಇಲ್ಲ, ಹೆಂಗಪ್ಪ ಮತ್ತೆ ಅಪ್ಲಿಕೇಶನ್ ಹಾಕೋದು? ಒಂದು ಸಲ ಅಪ್ಲಿಕೇಶನ್ ಹಾಕಿ ದುಡ್ಡು ಬರ್ಸ್ಕೊಳ್ಳೋಷ್ಟರಲ್ಲಿ 3 ವರ್ಷದಲ್ಲಿ ಸಾಕಾಗಿ ಹೋಗಿದೆ. ಅಲ್ಲಿ ಹೋಗಿ ಅಂದ್ರೆ ಅಲ್ಲೋಗಿ ಅಂದ್ರೆ ಇಲ್ಲೋಗಿ ಅಂತಾರೆ, ಇಲ್ಲೋಗಿ ಅಂದ್ರೆ ಅಲ್ಲೋಗಿ ಅಂತಾರೆ, ಅಲ್ಲೋದ್ರೆ ಅಪ್ಲಿಕೇಶನ್ ತಗೊಬನ್ನಿ ಅಂತಾರೆ, ಈ ಅಪ್ಲಿಕೇಶನ್ ತಗೊಂಬನ್ನಿ ಅಂತಾರೆ. ಬರೀ ಇವೇ ಆಗೋಯ್ತಲ್ಲ. ಮಕ್ಳನ್ನ ಕರೆದ್ರೆ ಅಯ್ಯೋ ನಾನು ಬರಲ್ಲ, ಹೋಗಮ್ಮ ನಿಂದೊಂದು ಅಂತಾರೆ. ಹಾಗಾಗಿ ಪಾಪ ಹೆಣ್ಣು ಮಕ್ಳ ಕಥೆನೇ ಇಷ್ಟು. ಹಾಗಾಗಿ ಏನಪ್ಪ ಅನ್ನೋ ಗೊಂದಲದಲ್ಲಿದ್ರು. ಬಟ್ ಗೊಂದಲ ಬೇಡ, ಒಂದಷ್ಟು ಬದಲಾವಣೆಗಳಾಗಬೇಕು. ಅದನ್ನ ಸಿಂಪಲ್ ಆಗಿ ನೀವೇ ಮಾಡ್ಕೋಬಹುದು, ಬಹಳ ಈಸಿ. ನೋಡಿ, ಈಗ ನಾನು ಮಾತಾಡ್ತಾ ಇರೋದು 31, 32ನೇ ಕಂತಿನ ಹಣ. ಅಂದ್ರೆ 31 ಬಂದು ಏಪ್ರಿಲ್, 31 ಬಂದು ಮೇ ತಿಂಗಳ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಜೂನ್ 2026 ಮುಗೀತು, ಈಗ ಜುಲೈಯಲ್ಲಿ ಇದ್ದೀವಿ ನಾವು. ಇವತ್ತು 9ನೇ ತಾರೀಕು. ಒಂದು 12ನೇ ತಾರೀಕಿನ ಒಳಗಡೆ 31ನೇ ಕಂತಿನ ಹಣ ಬರುತ್ತೆ. 15ನೇ ತಾರೀಕಿನ ಒಳಗಡೆ 32ನೇ ಕಂತಿನ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ. ಈ 2,000 ರೂಪಾಯಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಸ್ತುತ ಅದು ರನ್ನಿಂಗ್ ಅಲ್ಲಿ ಇದೆ. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳಿರಬಹುದು, ಏನೆಲ್ಲ ಕಾರ್ಯಗಳಾಗಬಹುದು, ಕೆಲಸಗಳಾಗಬಹುದು ಒಳಗಡೆ, ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಸರ್ಕಾರ ಮೃತಪಟ್ಟವರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹೋಗಿತ್ತು. ಸೊ ಅದನ್ನ ಪತ್ತೆ ಹಚ್ಚುವಂತಹ ಕೆಲಸ ಕೂಡ ಮಾಡಲಾಯಿತು. ಅದಕ್ಕೆ ಒಂದು ಕಮಿಟಿಯನ್ನ ಕೂಡ ಮಾಡಲಾಗಿರುತ್ತೆ. ಅವರು ಏನ್ ಮಾಡಿದ್ರೋ ಗೊತ್ತಿಲ್ಲ, ಅವ್ರಿಗೆ ಒಂದು ಕೋಟ್ಯಾಂತರ ರೂಪಾಯಿ ಹಣ ಬೇರೆ ವೇಸ್ಟ್ ಸಂಬಳ ಅಂತ ಹೇಳಿ ಸರ್ಕಾರ ಮೃತಪಟ್ಟವರು IT ಪಾವತಿದಾರರನ್ನ ಪತ್ತೆ ಹಚ್ಚೋದಕ್ಕೆ ಈ ಬಾರಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಿದೆ. ಯಾಕಂದ್ರೆ ಸರ್ಕಾರದ ಬೊಕ್ಕಸದಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಹೋಗ್ತಾ ಇತ್ತು. ಹಾಗಾಗಿ ಮೃತಪಟ್ಟವರು ಅದರ ಜೊತೆಗೆ IT ಪಾವತಿದಾರರನ್ನ ಪತ್ತೆ ಹಚ್ಚೋದಕ್ಕೆ ಒಂದು ಬಾರಿ ಬಯೋಮೆಟ್ರಿಕ್ ದೃಢೀಕರಣ, ಈ KYC ಪ್ರಕ್ರಿಯೆಯನ್ನ ಕಡ್ಡಾಯಗೊಳಿಸಿರೋದ್ರಿಂದ
ಕೆಲವೊಂದಷ್ಟು ಜಿಲ್ಲೆಗಳಿಗೆ ವಿಳಂಬ ಆಗ್ತಾ ಇದೆ. ಯಾವ ಯಾವ ಜಿಲ್ಲೆಗಳು ಮತ್ತೆ ಯಾರ್ಯಾರು ಈ KYC ಯನ್ನ ಕಡ್ಡಾಯ ಮಾಡಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂಥವರಿಗೆ ಖಂಡಿತವಾಗ್ಲೂ ಕೂಡ ಹಣ ಹೋಗ್ತಾ ಇದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದ್ಯಾ ಇಲ್ವಾ, ಪ್ರಸ್ತುತ ಸ್ಟೇಟಸ್ ಅನ್ನ ತಿಳಿಬೇಕು ಅಂತ ಹೇಳಿದ್ರೆ ನಾನು ಹೇಳುವಂತಹ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನು ನೀವು ಮಾಡಿಕೊಳ್ಳಿ. ಹೇಗೆ? ಅದು ನಿಮ್ಮ ಮೊಬೈಲಲ್ಲೇ ನೀವು ಮಾಡ್ಕೋಬಹುದು. ನೋಡಿ, ನಿಮ್ಮ ಮೊಬೈಲ್ ಫೋನಲ್ಲೇ ನೀವು ಮಾಡ್ಕೋಬಹುದು. ನೀವೆಲ್ಲೋ ಕಚೇರಿಯಿಂದ ಕಚೇರಿಗೆ ಅಲಿಯಂಗಿಲ್ಲ, ಯಾರ ಹತ್ರನೂ ಕೂಡ ಹೋಗಂಗಿಲ್ಲ. ನೀವು ಫೋನಲ್ಲೇ ಎಲ್ಲವನ್ನ ಕೂಡ ಮಾಡ್ಕೋಬಹುದು. ಯಾವ ರೀತಿ ಫೋನಲ್ಲೇ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳೋದು? ಮೊಬೈಲ್ ಮುಖಾಂತರ ನಮ್ಮ ಹಣ ಬಂದಿದ್ಯಾ, ಸದ್ಯ ಸ್ಟೇಟಸ್ ಹೆಂಗಿದೆ, ಈ KYC ಮಾಡ್ಕೋಬೇಕಾ, ನಾವು ಏನ್ ಪ್ರಾಬ್ಲಮ್ ಆಗಿದೆ, ಹೇಗೆ ತಿಳಿಯೋದು ಅಂತ ಹೇಳಿದ್ರೆ DBT ಆ್ಯಪ್ ಮುಖಾಂತರ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಂತ ಇದೆಯಲ್ಲ, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಕರ್ನಾಟಕ DBT ಅಧಿಕೃತ ಆ್ಯಪ್ ಅನ್ನ ನೀವು ಮೊದಲಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದ ಮೇಲೆ ನಿಮ್ಮ ಆಧಾರ್ ಸಂಖ್ಯೆ ಇದೆಯಲ್ಲ 12 ಡಿಜಿಟ್ದು 12 ಅಂಕಿಯ ಆಧಾರ್ ಸಂಖ್ಯೆಯನ್ನ ಬಳಸ್ಕೊಂಡು ನೋಂದಾಯಿಸ್ಕೊಳ್ಳಿ. ಒಂದು OTP ಬರುತ್ತೆ. ಆ OTP ಬಂದ ಮೇಲೆ ನೀವು ಲಾಗಿನ್ ಆಗಿ ಪೇಮೆಂಟ್ ಸ್ಟೇಟಸ್ ಮೆನುಗೆ ಹೋಗಿ ನೀವು ಅಲ್ಲಿ ಪೇಮೆಂಟ್ ಸ್ಟೇಟಸ್ ಮೆನುವಿನಲ್ಲಿ ನೀವು ಗೃಹಲಕ್ಷ್ಮಿ ಅನ್ನುವಂತಹ ಆಯ್ಕೆ ಮಾಡಿದರೆ ಇಲ್ಲಿಯವರೆಗೂ ನಿಮ್ಗೆ ಎಷ್ಟು ಹಣ ಬಂದಿದೆ, ಎಷ್ಟು ಕಂತುಗಳು ಬಂದಿದೆ, 25 ಕಂತು ಬಂದಿದ್ಯಾ, 28 ಕಂತು ಬಂದಿದ್ಯಾ, 29 ಬಂದಿದ್ಯಾ, 30 ಬಂದಿದ್ಯಾ, ಎಷ್ಟು ಬಾಕಿ ಇದೆ, ಅದು ನಿಮಗೆಲ್ಲವೂ ಕೂಡ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಬಂದು SMS ಮುಖಾಂತರ ನೋಂದಾಯಿತ ಮೊಬೈಲ್ ಸಂಖ್ಯೆ 811847500500 ಅಥವಾ 8277000555 ಈ ಸಂಖ್ಯೆಗೆ ನಿಮ್ಮ 12 ಅಂಕಿಯ ರೇಷನ್ ಕಾರ್ಡ್ ನಂಬರ್ ಇರುತ್ತಲ್ಲ ಅದನ್ನ ಕಳಿಸ್ಕೊಡೋದ್ರ ಮುಖಾಂತರ ನೀವು ನಿಮ್ಮ ಸ್ಟೇಟಸ್ ಅನ್ನ ತಿಳಿಯಬಹುದು. ಅಧಿಕೃತ ವೆಬ್ಸೈಟು ಸೇವಾ ಸಿಂಧು ಗ್ಯಾರಂಟಿ ಪೋರ್ಟಲ್ಗೆ ಭೇಟಿ ಕೊಟ್ಟು ನಿಮ್ಮ ಅರ್ಜಿ ಸಂಖ್ಯೆಯನ್ನ ಹಾಕಿ ನೀವು ಪರಿಶೀಲನೆಯನ್ನ ಕೂಡ ಮಾಡಬಹುದು. ನೀವು ಅನ್ಕೊಂಡಿರ್ತೀರಾ, ಮೇಡಮ್ ನೀವೇನೋ ಹೇಳ್ತಿದ್ದೀರಾ 31, 32ನೇ ಕಂತು ಹಣ, ಏಪ್ರಿಲ್ದು, ಮೇದು ಹಣ ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಒಂದು ವೇಳೆ ಹಣ ಬರಲಿಲ್ವಾ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದಷ್ಟು ಈ KYC ಪ್ರಕ್ರಿಯೆ ಏನಿದೆ ಅದನ್ನು ಮಾಡ್ಕೊಳ್ಳಿ. ಗ್ರಾಮವನ್ನು ಮತ್ತು ಬೆಂಗಳೂರನ್ನು ಮತ್ತು ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ಕೊಡಬಹುದು. ಮೃತಪಟ್ಟವರ ಖಾತೆಗೆ ಹಣ ಹೋಗ್ತಾ ಇರೋದನ್ನು ತಡೆಯೋದಕ್ಕೆ ಆದಾಯ ತೆರಿಗೆ ಮತ್ತು GST ಪಾವತಿದಾರರನ್ನ ಪಟ್ಟಿಯಿಂದ ಕೈಬಿಡೋದಕ್ಕೆ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಬಯೋಮೆಟ್ರಿಕ್ಕು ಈ KYC ನಕಲಿ ಫಲಾನುಭವಿಗಳನ್ನು ತಡೆಯೋದಕ್ಕೆ ಕಡ್ಡಾಯವಾಗಿ ಸರ್ಕಾರ ಮಾಡಿರೋದು ಬಯೋಮೆಟ್ರಿಕ್ ದೃಢೀಕರಣ ಮತ್ತೆ ಈ KYC ನಿಯಮಗಳನ್ನು ಜಾರಿಗೆ ತಂದಿರೋದು. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. 31 ಮತ್ತೆ 32ನೇ ಕಂತಿನ ಹಣ ನಾಳೆನಾದ್ರೂ ರಿಲೀಸ್ ಆಗ್ಬೋದು ಅಥವಾ 15ನೇ ತಾರೀಕಿನ ಒಳಗಡೆ 2 ಕಂತುಗಳಲ್ಲಿ ರಿಲೀಸ್ ಆಗುತ್ತೆ. ಅಂದ್ರೆ ಒಟ್ಟಿಗೆ ನಿಮಗೆ 4,000 ರೂಪಾಯಿ ಬರಲ್ಲ. ನಾಳೆ 31ನೇ ಕಂತಿನ ಹಣ ಬಂದ್ರೆ ಅಂದ್ರೆ ಏಪ್ರಿಲ್ ತಿಂಗಳದ್ದು ಬಂದ್ರೆ ಮೇ ತಿಂಗಳದ್ದು ಬಂದು ಇನ್ನೊಂದು 2 ದಿನ ಬಿಟ್ಟು. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆಲ್ಲ ಬಂದಿದೆ 30ನೇ ಕಂತಿನ ಹಣ, ಏಪ್ರಿಲ್ದು ಬಂದಿದೆ ಮೇಡಮ್ ಅನ್ನೋರು ನಮಗೆ ಕಮೆಂಟ್ ಮಾಡಿ. ಪಾಪ ಬೇರೆಯವ್ರಿಗೆ ಅನುಕೂಲ ಆಗಲಿ, ಸಮಾಧಾನ ಆಗಲಿ. ಓಕೆ, ನೀವು ಡಿಸ್ಟಿಕ್ ಅನ್ನ ಕೂಡ ಮೆನ್ಷನ್ ಮಾಡಿದ್ರೆ ಯಾವ ಜಿಲ್ಲೆ ಯಾವ ತಾಲೂಕು ಅನ್ನೋದಾದ್ರೆ ಓಕೆ, ಆ ಜಿಲ್ಲೆಯವರಿಗೆ ಆ ತಾಲೂಕು ಅವ್ರಿಗೆ ಬಂದಿದೆ, ನಮಗೆ ಬರುತ್ತೆ ಅಂತ ಹೇಳಿ ಪಾಪ ತುಂಬಾ ಜನ ಸಮಾಧಾನ ಮಾಡ್ಕೊಳ್ತಾರೆ. ಎಷ್ಟೋ ಹೆಣ್ಮಕ್ಳು ಪಾಪ 2,000 ರೂಪಾಯಿನ ನೆಚ್ಕೊಂಡಿದ್ದಾರೆ ಕಣ್ರಿ. 2,000 ರೂಪಾಯಿ ಬರುತ್ತೆ, ಹೆಂಗೋ ಸಂಸಾರ ಸಾಗಿಸ್ಬಹುದು, ಒಂದಷ್ಟು ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ, ಹಾಗಾಗಿ ನಿರಾಳರಾಗ್ತಾರೆ. ಸೊ ಹಾಗಾಗಿ ಬರ್ದಲೇ ಇದ್ದಂತಹ ತಾಯಂದ್ರಿರ್ಬೋದು, ಹೆಣ್ಣು ಮಕ್ಕಳು, ದಯವಿಟ್ಟು ನೀವ್ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿಯ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ. ಒಂದಷ್ಟು ಡೌಟ್ಗಳಿದ್ರೆ ನೀವೇನ್ ಮಾಡಬೇಕು, ನಾನು ಆಗ್ಲೇ ಹೇಳಿದೆ, ಗ್ರಾಮ 1ಗೆ ಹೋಗಿ, ಬೆಂಗಳೂರು 1ಗೆ ಹೋಗಿ. ಸೊ ಬಾಪೂಜಿ ಸೇವಾ ಕೇಂದ್ರಗಳಿಗೆ ನೀವೇನಾದ್ರೂ ಭೇಟಿ ಕೊಟ್ರೆ, ಕರ್ನಾಟಕ 1 ಇರಬಹುದು, ಗ್ರಾಮ 1 ಇರಬಹುದು, ಅಥವಾ ಬಾಪೂಜಿ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬಯೋಮೆಟ್ರಿಕ್ ಪ್ರಕ್ರಿಯೆ ಏನಿದೆ ಅದನ್ನ ದೃಢೀಕರಣ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಲೇಟ್ ಆದ್ರೂ ನಿಮ್ಮ ಹಣ ಬಂದೇ ಬರುತ್ತೆ. ಧನ್ಯವಾದ.